ನಮಸ್ಕಾರ ವೀಕ್ಷಕರೇ, ಎನ್ಎ ಟೈಮ್ಸ್ನ ಹೊಸ ವಿಡಿಯೋಗೆ ಸ್ವಾಗತ. ಬೇಸಿಗೆಗಾಲ ಬಂದರೆ ಸಾಕು ಎಲ್ಲರಿಗೂ ನೆನಪಾಗೋದು ತಂಪು ಪಾನೀಯ ಅಂದರೆ ಕೋಲ್ಡ್ ಡ್ರಿಂಕ್ಸ್. ಅದರಲ್ಲಿ ನಾವು ಬೇರೆ ಬೇರೆ ವೆರೈಟಿಗಳನ್ನು ನೋಡ್ಬೋದು. ಆ್ಯಪಲ್ ಜ್ಯೂಸ್, ಚಿಕ್ಕು ಜ್ಯೂಸ್, ದಾಳಿಂಬೆ ಜ್ಯೂಸ್, ಎಳ್ಳು ಜ್ಯೂಸ್ ಮುಂತಾದವು. ಅಂತಹ ಎಳ್ಳು ಜ್ಯೂಸನ್ನು ಸ್ಪೆಷಲ್ ಆಗಿ ತಯಾರಿಸುವ ಸುಳ್ಯ ಸಮೀಪದ ಒಡಬಾಯಿಯ ಕಸ್ತೂರಿ ಜ್ಯೂಸ್ ಸೆಂಟರಿಗೆ ಬಂದಿದ್ದೇವೆ. ಹಾಗಾದರೆ ಆ ಎಳ್ಳು ಜ್ಯೂಸಿನ ಸ್ಪೆಷಾಲಿಟಿ ಹಾಗೂ ಅದನ್ನು ಹೇಗೆ ತಯಾರು ಮಾಡೋದಂತ ತಿಳ್ಕೊಂಡು ಬರೋಣ. ಈ ಎಳ್ಳು ಜ್ಯೂಸನ್ನು ಮಾಡಿಕೊಡುವಂತಹ ಲತಾ ಮಧುಸೂದನ್ ಸುಳ್ಯ ಮೇಡಮ್, ಇವ್ರು ನಮ್ಮ ಜೊತೆ ಇದ್ದಾರೆ. ಇವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಈ ಜ್ಯೂಸ್ ಸೆಂಟರ್ನಲ್ಲಿ ಎಳ್ಳು ಜ್ಯೂಸ್ನ ಬಗ್ಗೆ ನಾವು ತುಂಬ ಕೇಳಿದ್ದೇವೆ. ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತೇಳಿ ನಾವು ಬಂದಿದ್ದೇವೆ. ನೀವು ಎಳ್ಳು ಜ್ಯೂಸ್ನ ಸ್ಪೆಷಾಲಿಟಿ ಮತ್ತು ಅದರ ತಯಾರು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ಈಗ ತುಂಬ ಬೇಸಿಗೆಯ ಸೆಕೆಯಲ್ಲಿ ಎಲ್ಲ ಕಡೆಯಲ್ಲಿ ಜ್ಯೂಸ್ ತುಂಬ ನಡೀತದೆ. ಈ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿರುವ ಜ್ಯೂಸ್ ನಾವು ಮಾಡಿದಾಗ ಅದರಲ್ಲಿರುವ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಮತ್ತೆ ಏನಂದ್ರೆ ಈ ದೇಹ ಉಷ್ಣತೆ ಜಾಸ್ತಿ ಆದಾಗೆ ನಾವು ನ್ಯಾಚುರಲ್ ಆಗಿ ಕುಡಿಯುವ ಆರ್ಟಿಫಿಷಿಯಲ್ ಜ್ಯೂಸ್ಗಿಂತ ನ್ಯಾಚುರಲ್ ಆಗಿ ಕುಡಿಯುವ ಜ್ಯೂಸ್ನಲ್ಲಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಕೇಳಿ ಕೂಡ ತಿಳ್ಕೊಂಡಿದ್ದೇನೆ, ಓದಿ ಕೂಡ ತಿಳ್ಕೊಂಡಿದ್ದೇನೆ. ಹಾಗೆಯೇ ಎಳ್ಳು ಜ್ಯೂಸು ಒಂದು, ಅದೇ ಥರ ರಾಗಿ ಜ್ಯೂಸು ಕೂಡ ಮಾಡಬೇಕಾಗ್ತದೆ. ಹೆಸರು ಜ್ಯೂಸು ಇದು ಈ ಉಷ್ಣತೆಯಲ್ಲಿ ದೇಹವನ್ನು ತಂಪಾಗಿರುತ್ತದೆ. ಮತ್ತು ಎಳ್ಳು ಎನ್ನುವುದು ಅದು ಹೆಚ್ಚಾಗಿ ಮನುಷ್ಯನಿಗೆ ಮಾನವನ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ ಕೊಡುತ್ತದೆ. ಮತ್ತು ಆರೋಗ್ಯಕ್ಕೆ ನಮ್ಮ ಚರ್ಮದಲ್ಲಿ ಏನಾದರೂ ಗಾಯಗಳಾದಾಗ ಎಳ್ಳೆಣ್ಣೆಯನ್ನು ಹಚ್ಚಿದಾಗ ಅದರಲ್ಲಿ ಉಪಶಮನ ಆಗ್ತದೆ. ಹಾಗೆಯೇ ಔಷಧೀಯ ಗುಣ ಇರುವ ಜ್ಯೂಸನ್ನು ಕೊಟ್ಟಾಗ, ನಾವು ಗ್ರಾಹಕರಿಗೆ ಕೊಟ್ಟಾಗ ಅದರಲ್ಲಿ ಅವರಿಗೆ ಮನಸ್ಸಿಗೂ ಸಂತೋಷ ಆಗ್ತದೆ ಮತ್ತು ದೇಹಕ್ಕೆ ಕೂಡ ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗ್ತದೆ ಅಂತ ಹೇಳಿ ನಾನು ಈ ಎಳ್ಳು ಜ್ಯೂಸ್ ಮಾಡಲಿಕ್ಕೆ ಹೊರಟದ್ದು. ನಾನು ಸಾಧಾರಣ ಒಂದು 6-7 ವರ್ಷದಿಂದ ಮಾಡ್ತಾ ಇದ್ದೇನೆ. ಗ್ರಾಹಕರ ಹತ್ರ ಕೇಳಿದಾಗ ಹೇಳ್ತಾರೆ, ಆ 7 ವರ್ಷದಲ್ಲಿ ನೀವು ಕೊಟ್ಟ ಅದೇ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ಇಲ್ಲಿ ಎಳ್ಳು ಜ್ಯೂಸ್ ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅದು ನನಗೆ ತುಂಬ ಖುಷಿ ಆಗ್ತದೆ. ನಾನು ಮನೆ ಮತ್ತು ನಮ್ಮ ಜ್ಯೂಸ್ ಸೆಂಟರ್ ಒಟ್ಟಿಗೆ ಇರುವ ಕಾರಣ ನನ್ನ ಮನೆ ಹತ್ರ ನಿಂತ್ಕೊಂಡು ನೋಡ್ತೇನೆ, ಗ್ರಾಹಕರು ಬಂದು ಜ್ಯೂಸ್ ಕುಡಿದು ಹೋಗುವಂತ ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಅದು ಒಂದು ಲೆಕ್ಕದಲ್ಲಿ ಅದನ್ನು ನಾನು ಸೇವೆ ಅಂತ ತಿಳ್ಕೊಂಡಿದ್ದೇನೆ. ದೊಡ್ಡದು ಬಂದವರಿಗೆ ಏನು ಬಾಯಾರಿಕೆ ಆಗಿ ಬಂದವರಿಗೆ ಕೊಟ್ಟಾಗ ಅವರಿಗೆ ಕುಡಿಯುವ ಫಸ್ಟ್ ಸಿಗ್ತಿದೆಯಲ್ಲ, ಅದರಲ್ಲಿ ಸಿಗುವ ಆ ಒಂದು ಸಿಗುವಂತಹ ಒಂದು ಏನು ತೃಪ್ತಿ, ಅದು ನನಗೆ ಒಂಥರ ಆರೈಕೆ ಆಗಿರುತ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಈ ಜ್ಯೂಸ್ ಮಾಡಿದ ಕಾರಣ ನನಗೆ ಒಂದು ಗೋಲ್ಡ್ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಬೇರೆ ಬೇರೆ ಥರದ ಜ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಈಗ ನಾನು ನಿಮಗೆ ಎಳ್ಳು ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೇನೆ. ಹುರಿದ ಎಳ್ಳು, ಎಣ್ಣೆ ಹಾಕದೆ ಹುರಿದ ಎಳ್ಳು, ಬೆಲ್ಲ, ಸ್ವಲ್ಪ ತೆಂಗಿನ ತುರಿ, ಇದನ್ನೀಗ ನಾವು ಮಿಕ್ಸಿಗೆ ಹಾಕುವ. ಬೆಲ್ಲದಲ್ಲಿ ಕಸ ಕಡ್ಡಿಗಳಿರ್ತದೆ, ಅದಕ್ಕೋಸ್ಕರ ನಾನು ಬೆಲ್ಲವನ್ನು ಕಾಯಿಸಿ ಪಾಕ ಥರ ಮಾಡ್ಕೊಂಡಿದ್ದೇನೆ. ಅದನ್ನು ಹಾಕುದು, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಹಾಗೆಯೇ ಇದಕ್ಕೆ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕಿ ಆಗಿದೆ. ಈ ಬೇಸಿಗೆಯ ಕಾಲದಲ್ಲಿ ತುಂಬ ಉಷ್ಣತೆ ಇರ್ತದೆ, ದೇಹ ಉಷ್ಣ ಇರ್ತದೆ, ಹೊರಗಡೆಯ ವಾತಾವರಣ ಕೂಡ ಉಷ್ಣ ಇರ್ತದೆ. ಇದು ತಂಪಾಗಿಸ್ತದೆ. ಇದರಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ 40-45 ವರ್ಷದಂತಹ ಮಹಿಳೆಯರಿಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಬರ್ತದೆ. ಆಗ ನಾವು ಹುರಿದ ಎಳ್ಳನ್ನು ಅಥವಾ ಎಳ್ಳುಂಡೆಯಾಗಿರ್ಬೋದು, ಎಳ್ಳಿನ ಜ್ಯೂಸಿನ ಮೂಲಕ
ಪ್ರತಿದಿನ ಒಂದು ಗ್ಲಾಸ್ ಎಳ್ಳು ಜ್ಯೂಸ್ ಕುಡಿದಲ್ಲಿ ಅಥವಾ 2 ಅಥವಾ 3 ಎಳ್ಳು ಉಂಡೆ ತಿಂದಲ್ಲಿ ನಮಗೆ ಕ್ಯಾಲ್ಸಿಯಮಿನ ಡಿಫಿಷಿಯನ್ಸಿ ಏನಿದ್ರು ಅದು ಕಡಿಮೆ ಆಗ್ತದೆ ಅಂತ ಅನಾದಿ ಕಾಲದಿಂದಲೂ ಅದನ್ನು ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲೆಲ್ಲ ಔಷಧಿ ಅಂತ ಹೇಳಿದ್ರೆ ಮನೆ ಔಷಧಿಯ ಮೂಲಕವೇ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ರು. ನಮ್ಮ ಹಿರಿಯರ ಅಜ್ಜಿಯರು ಇರ್ಬೋದು, ಅವರು ಮನೆಯ ಮದ್ದು ಅಂತ ಮಾಡಿಕೊಂಡು ಅದರಲ್ಲೇ ಮಾನವನಿಗೆ ಬೇಕಾದ ಒಂದು ಆರೋಗ್ಯವನ್ನು ನಾವು ಮನೆ ಮದ್ದಿನ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅದರಲ್ಲಿ ಈ ಎಳ್ಳು ಜ್ಯೂಸು ಕೂಡ ಒಂದು. ಈಗ ಎಳ್ಳು ಜ್ಯೂಸು ರೆಡಿಯಾಗಿದೆ. ಬೇಕಾದ ತಂಪು ಬೇಕಾದ್ರೆ ಇದು ತಂಪಿದ್ರೆ ಮಾತ್ರ, ಕೋಲ್ಡ್ ಇದ್ರೆ ಮಾತ್ರ ಕುಡಿಲಿಕ್ಕೆ ಒಳ್ಳೆದಿರ್ತದೆ. ಹಾಗೆ ಅದಕ್ಕೆ ಸ್ವಲ್ಪ ಐಸ್ ಹಾಕ್ಕೊಂಡು ಸ್ಟಾಕ್ ಮಾಡಿಡ್ಬೋದು. ಹೆಚ್ಚು ಕಡಿಮೆ ಒಂದು 24 hours ಇದನ್ನು ಇಡ್ಬೋದು. ಇಲ್ಲದಿದ್ದರೆ ಫ್ರಿಜ್ಜಲ್ಲಿ ಇಟ್ಟರೆ 48 hours ಇಡ್ಬೋದು. ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಆಗುದಿಲ್ಲ. ಇದು ಪ್ರಿಸರ್ವೇಟಿವ್ ಹಾಕಿದ್ರೆ ಇದಕ್ಕೆ ಅದರದ್ದು ಔಷಧಿಯ ಗುಣಗಳು ಹೊರಟೋಗ್ತದೆ. ಆದ ಕಾರಣ ನಾವು ಇದನ್ನು ಯಾವುದೇ ಪ್ರಿಸರ್ವೇಟಿವ್ ಹಾಕಿ ನಾವು ಮಾಡೋದಿಲ್ಲ. ಎಳ್ಳನ್ನ ಜ್ಯೂಸೇ ಮಾಡಿಕೊಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅದು ಒಮ್ಮೆ ನಾವು ಟ್ರಿಪ್ ಹೋದಾಗ ಕೊಲ್ಲೂರು ಸೈಡ್ ಹೋಗುವಾಗ ನಾವು ಒಂದು ಕಡೆಯಲ್ಲಿ ಎಳ್ಳು ಜ್ಯೂಸ್ ಕುಡಿದೆವು. ಅಂದರೆ ಬಾಯಕ್ಕೆ ಆಯಿತು, ಮೊಟ್ಟ ಕುಡಿಯೋಣ ಅಂತ ಹೇಳಿ ಹೋದಾಗ ಎಳ್ನೀರು ಕುಡಿಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಎಳ್ಳು ಜ್ಯೂಸ್ ದೊರೆಯುತ್ತದೆ ಅಂತ ಒಂದು ಅಂಗಡಿಯಲ್ಲಿ ಬರ್ಕೊಂಡಿತ್ತು. ಸೊ ಅದನ್ನು ನೋಡುವ, ಟ್ರೈ ಮಾಡುವ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಎಳ್ಳು ಜ್ಯೂಸು ಕುಡಿದೆ. ನನಗೆ ಇಷ್ಟ ಆಯಿತು. ಆಮೇಲೆ ನಾನು ಎಳ್ಳು ಜ್ಯೂಸಿನ ಬಗ್ಗೆ ಬೇರೆಯವರಲ್ಲಿ ಕೇಳಿದಾಗ ಅದು ಕ್ಯಾಲ್ಸಿಯಂ, ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ ಕೊಡ್ತದೆ, ಸ್ಪೆಷಲಿ ಅದು ಮಹಿಳೆಯರಿಗೆ ಒಳ್ಳೆಯದು ಅಂತ ಹೇಳಿದ ಕಾರಣ ನಾನು ಅದನ್ನು ಎಳ್ಳು ಜ್ಯೂಸು ಮಾಡಿದರೆ ಹೇಗೆ ಅಂತ ಹೇಳಿ ಮೊದಲಿಗೆ ನಾನು ಕೇವಲ ಒಂದು 12 ಗ್ಲಾಸ್ ಮಾಡಿ ಇಟ್ಟಿದ್ದೆ, ಶಾಪಲ್ಲಿ ಇಟ್ಟಿದ್ದೆ. ಹಾಗೆ ನಮಗೆ ಹೆಚ್ಚಿನ ಕಸ್ಟಮರ್ ಮತ್ತು ಪಬ್ಲಿಸಿಟಿ ಜಾಸ್ತಿ ಕೊಟ್ಟದಂದರೆ ಮಾಂಡವಿ ಶೋರೂಮ್ನಿಂದ ಅಲ್ಲಿ ನಮ್ಮ ಸ್ನೇಹಿತರು ಬರ್ತಾರೆ, 10:30 11 ಗಂಟೆ ಆಗುವ ಬರ್ತಾರೆ. ಈ ಎಳ್ಳು ಜ್ಯೂಸ್ ಕುಡಿದ ಕಾರಣ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಅದು ಹೊಟ್ಟೆ ತುಂಬುತ್ತೆ, ಹಸಿವೆ ಆಗೋದಿಲ್ಲ. ಹಸಿವೆ ಆಗುವಾಗ ಸರಿ ಊಟದ ಸಮಯಕ್ಕೆ ಆಗುವಾಗಲೇ ಅದು ಹಸಿವೆ ಆಗ್ತದೆ. 1 ಗಂಟೆ 1-1:30 ಗಂಟೆಗೆ ಅವರಿಗೆ ಹಸಿವೆ ಆಗ್ತದೆ. 10:30 11 ಗಂಟೆ ಬಂದು ಕುಡಿತಾರೆ ಅವರಿಗೆ ಅದು ಹೊಟ್ಟೆ ಸಹ ತುಂಬುತ್ತದೆ. ಅದು ತಿನ್ನುವ ಅವಶ್ಯಕತೆ ಇರೋದಿಲ್ಲ. ಒಂದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಿದು. ಅದಕ್ಕೋಸ್ಕರ ಅವರು ಎಳ್ಳು ಜ್ಯೂಸು ಬಂದು ಕುಡಿಯುವ ಕಾರಣ 12 ಗ್ಲಾಸ್ನಿಂದ ಶುರುವಾದ ಈ ಎಳ್ಳು ಜ್ಯೂಸು ಸಾಧಾರಣ ಈಗ ಒಂದು 100 ಗ್ಲಾಸಿನಷ್ಟು ಹೋಗ್ತದೆ. ಅದು ಒಂದು ನನ್ನ ಖುಷಿ ನನಗೆ. ನಿಮ್ಮ ಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಡ್ತಾರೆ. ನನ್ನ ಹೆಸರು ಲತಾ ಮಧುಸೂದನ್. ನನ್ನ ಪತಿ ಮಧುಸೂದನ್ ಕುಬ್ಬಕೋಡು. ನಾವು ಕಸ್ತೂರಿ ನರ್ಸರಿ ಒಡಬಾಯಲ್ಲಿ ನಡೆಸ್ತಾ ಇದ್ದೇವೆ ಸುಮಾರು ಒಂದು 25 ವರ್ಷದಿಂದ. ಮತ್ತು ನಾನು ಗೃಹಿಣಿ. ಮತ್ತು ನಾನು ರೋಟರಿ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೇನೆ. ನನಗೆ ಕುಕ್ಕಿಂಗ್ ತುಂಬ ಇಷ್ಟ. ಹೊಸ ನಮೂನೆಯ ತಿಂಡಿಗಳನ್ನು ಕಲಿಯುವುದು ಅಂದರೆ ನನಗೆ ತುಂಬ ಇಷ್ಟ, ಮೊದಲಿಂದಲೂ ಹಾಗೆ. ಆಗ ಏನಾಗುತ್ತೆ ಅಂದರೆ ನಾವು ಹೊಸ ಐಟಮ್ಗಳನ್ನು ಮಾಡ್ತಾ ಇದ್ದಾಗ ಅಥವಾ ಕುಕ್ಕಿಂಗ್ ಮಾಡ್ತಾ ಇದ್ದಾಗ ನಮ್ಮ ಕಾನ್ಸಂಟ್ರೇಷನ್ ಅದರಲ್ಲೇ ಇರ್ತದೆ. ಆಗ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಈಗ ಹೆಚ್ಚಾಗಿ ನಾನು ಎಳ್ಳಿನ ಜ್ಯೂಸ್ ಸ್ಟಾರ್ಟ್ ಮಾಡಿದಾಗ ಕೆಜಿಗೆ 130 ರೂಪಾಯಿ ಇತ್ತು. ಈಗ 280ರಿಂದ 300 ರೂಪಾಯಿ ದರದಲ್ಲಿ ಇದೆ. ಹಾಗೆ ನೋಡಿದರೆ ನಾವೀಗ ಏನು ಎಳ್ಳು ಜ್ಯೂಸ್ ಕೊಡ್ತಾ ಇದ್ದೇವೆ ಅದು ನಮಗೆ ಅದರಲ್ಲಿ ವರ್ಕೌಟ್ ಆಗೋದಿಲ್ಲ. ನಿಜವಾಗಿ ಹೇಳುತ್ತಿದ್ದರೆ ಆಗೋದಿಲ್ಲ. ಆದರೂ ಕೂಡ ಗ್ರಾಹಕರು ಇಷ್ಟಪಟ್ಟು ನಮಗೆ ಇಲ್ಲಿ ಬರ್ತಾರೆ. ಯಾಕೆಂತ ಹೇಳಿದರೆ ಎಳ್ಳು ಜ್ಯೂಸು ಖಾಲಿ ಆದಾಗ ಅಥವಾ ಎಳ್ಳು ಜ್ಯೂಸ್ ಇಲ್ಲದಿದ್ದಾಗ ಅದು ಗ್ರಾಹಕರ ಮುಖದಲ್ಲಿ ಒಂಥರದ ಬೇಸರ ಕಾಣ್ತದೆ. ಅದನ್ನು ನಾನು ನೋಡ್ತೇನೆ. ಅಂದರೆ ನಮ್ಮ ಎಳ್ಳು ಜ್ಯೂಸನ್ನು ಯಾಕೆ ಇಷ್ಟಪಡ್ತಾರೆ ಅಂತ ಹೇಳೋದು ಅವರ ಮುಖದ ಭಾವನೆಗಳನ್ನು ನೋಡಿ ನನಗೆ ಗೊತ್ತಾಗಿದೆ. ಎಲ್ಲರಿಗೆ ಎಳ್ಳು ಜ್ಯೂಸ್ ಇಷ್ಟ ಆಗ್ತದೆ ಮತ್ತು ಭಾಳ ನಮ್ಮ ಮೇಲಿನ ಪ್ರೀತಿಯಿಂದ ಬರ್ತಾರಾ ಏನೋ ಅಂತ ಸಹ ಅಂದ್ಕೊಂಡಿದ್ದೇನೆ ನಾನು. ವೀಕ್ಷಕರೇ, ಎಳ್ಳು ಜ್ಯೂಸ್ ಹೇಗೆ ತಯಾರು ಮಾಡೋದಂತ ತಿಳ್ಕೊಂಡಾಯ್ತು. ಇನ್ನು ಕಸ್ಟಮರ್ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕ್ವಾಲಿಟಿ ಎಲ್ಲ ಮತ್ತೆ ತಾಜಾವಾಗಿ ಜ್ಯೂಸು ಹತ್ತಿರ ಪೂರ ಎಡ್ಡೆ ತಂಪುಲ ಅಂಚ ನಮ್ಮ ಡೈಲಿ ಬರ್ತದೆ ಎಲ್ಲಿ ಜ್ಯೂಸ್ ಪಪ್ಪ ಎಡ್ಡೆ ಖುಷಿ ಆಗ್ತದೆ ನ್ಯಾಚುರಲ್ ಆಗ್ತದೆ
ಉತ್ತಮವಾಗಿ ಎಳ್ಳು ಜ್ಯೂಸ್ ಅದರಲ್ಲಿ ಮಾಡ್ತಾರೆ. ಇಲ್ಲಿ ಕಬ್ಬು ಜ್ಯೂಸ್ ಉಂಟು, ಅದರಲ್ಲಿ ನಾನು ತುಂಬ ಇಷ್ಟಪಟ್ಟದ್ದು ಎಳ್ಳು ಜ್ಯೂಸೇ. ಯಾಕಂದರೆ ಬಂದದ್ದು ಅಷ್ಟು ತಂಪು ಇರ್ತದೆ, ಮತ್ತು ಅದಕ್ಕೆ ಇಲ್ಲಿ ಸಕ್ಕರೆದು ಯಾವುದು ಆ್ಯಡ್ ಮಾಡೋದಿಲ್ಲ, ಅವರು ಬೆಲ್ಲದಲ್ಲೇ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಉಂಟು. ನೋಡಿದ್ರಲ್ವ ವೀಕ್ಷಕರೇ ಈ ಜ್ಯೂಸಿನ ಸ್ಪೆಷಾಲಿಟಿ ಹಾಗೂ ಅದನ್ನು ಹೇಗೆ ತಯಾರು ಮಾಡೋದಂತ. ಹಾಗಾದರೆ ನೀವು ಕೂಡ ಕುಡಿಬೇಕಾ? ಸುಳ್ಯ ಸಿಟಿ ಸಮೀಪದ ಓಡಬಾಯ್ ಹತ್ತಿರ ಮಾಡೋವಿ ಶೋರೂಮ್ ಹತ್ತಿರ ಇದೆ. ಹಾಗಾದರೆ ನೀವು ಬನ್ನಿ, ಈ ಸ್ವಾದಿಷ್ಟವಾದ ಸವಿರುಚಿ ಜ್ಯೂಸನ್ನು ಸವಿಯಿರಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗಾದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.